ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 15ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 15. ಋಷಿರುವಾಚ ಬಾಢಮುದ್ವೋಢು ಕಾಮೋಹಮಪ್ರತ್ತ ಚ ತವಾತ್ಮಜ ಆವಯೋರನುರೂಪೋ ಸಾವಾದ್ಯೋ ವೈವಾಹಿಕೋ ವಿಧಿಹಿ. ಅನುವಾದ. ಆ ಮಹರ್ಷಿ ಉತ್ತರಿಸಿದನು, ನಿಜಕ್ಕೂ ನಾನು ಮದುವೆಯಾಗ ಬಯಸಿದ್ದೆನು. ನಿನ್ನ ಮಗಳಿಗೆ ಇನ್ನೂ ಮದುವೆಯಾಗಿಲ್ಲ ಅಥವಾ ಯಾರಿಗೂ ಮಾತು ಕೊಟ್ಟಿಲ್ಲ. ಆದ್ದರಿಂದ ವೈದಿಕ ಪದ್ಧತಿಗೆ ಅನುಗುಣವಾಗಿ ನಮ್ಮ ಮದುವೆ ನಡೆಯಬಹುದು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಮನು ಹೇಳ್ತಾನೆ, ತಾವು ಮದುವೆಯಾಗೋದಕ್ಕೆ ಸಿದ್ಧರಾಗಿದ್ರಿ ಅಂತ ನಾನು ಕೇಳಿದ್ದೆ. ನೈಷ್ಠಿಕ ಬ್ರಹ್ಮಚರ್ಯ ವ್ರತವನ್ನು ನೀವು ಕೈಗೊಳ್ಳದೇ ಇರೋ ಕಾರಣದಿಂದ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ, ಇವಳನ್ನು ಮದುವೆ ಮಾಡಿಕೊಳ್ಳಿ ಅಂತಂದ್ಬಿಟ್ಟು ಕೇಳ್ಕೊಂಡಿದ್ದ. ಅಂದರೆ ಆ ಜೀವನ ಬ್ರಹ್ಮಚರ್ಯ ವ್ರತವನ್ನು ನಾನು ಪಾಲನೆ ಮಾಡ್ತೀನಿ ಅಂತ ನೀವೇನು ವ್ರತವನ್ನು ತಗೊಳ್ಳದೇ ಇರೋ ಕಾರಣದಿಂದ ಮತ್ತು ನೀವು ಇವಾಗ ಮದುವೆ ಆಗಬೇಕು ಅಂತ ಸಿದ್ಧರಾಗಿರೋ ಕಾರಣದಿಂದ ನಾನು ನನ್ನ ಮಗಳನ್ನು ನೀವು ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಅಂತ ಹೇಳಿದ್ದನ್ನು ನಾವು ತಿಳ್ಕೊಂಡಿದ್ವಿ. ಈಗ ಮನು ಹೇಳಿದಂತಹ ವಿಷಯಕ್ಕೆ ಈಗ ಋಷಿಗಳು ಉತ್ತರವನ್ನು ಕೊಡ್ತಾರೆ. ಏನು ಹೇಳ್ತಾರೆ ಅಂತಂದರೆ, ನಿಜಕ್ಕೂ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ನಿನ್ನ ಮಗಳಿಗೆ ಇನ್ನೂ ಮದುವೆನೂ ಆಗಿಲ್ಲ ಮತ್ತು ಯಾರಿಗೂ ಮಾತೂ ಕೊಟ್ಟಿಲ್ಲ. ಅಂದರೆ ನಾನು ಬೇರೆಯವರನ್ನ ಮದುವೆ ಆಗ್ತೀನಿ ಅಂತ ಅವಳು ಅಥವಾ ಅವರ ತಂದೆ ಯಾರಿಗೂ ಮಾತು ಕೊಟ್ಟಿಲ್ಲ. ಅದಕ್ಕೋಸ್ಕರನೇ ವೈದಿಕ ಪದ್ಧತಿಗೆ ಅನುಗುಣವಾಗಿ ನಮ್ಮ ಮದುವೆ ನಡಿಬಹುದು ಅಂತಂದ್ಬಿಟ್ಟು ಅವರು ಒಪ್ಪಿಗೆಯನ್ನು ಕೊಡ್ತಾರೆ. ಅಂದರೆ ಇಲ್ಲಿ ಹುಡುಗಿಗೂ ಇಷ್ಟ ಇರಬೇಕು, ಅವಳಿಗೆ ಮೊದಲೇ ಮದುವೆನೂ ಆಗಿಲ್ಲ ಮತ್ತು ಯಾರಿಗೂ ಮಾತು ಕೂಡ ಕೊಟ್ಟಿಲ್ಲ ಅಲ್ವಾ. ಆ ರೀತಿ ಇರಬೇಕು. ಮನಸ್ಸಲ್ಲಿ ಯಾರನ್ನೋ ಇಟ್ಕೊಂಡು ಅಥವಾ ಬೇರೆಯವರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಮದುವೆ ಆಗ್ತೀನಿ ಅಥವಾ ಬಲವಂತವಾಗಿ ಮದುವೆ ಆಗೋದು ಆ ರೀತಿ ಏನೂ ಇಲ್ಲ. ಆದ್ದರಿಂದ ನಾನು ವೈದಿಕ ಪದ್ಧತಿಗೆ ಅನುಗುಣವಾಗಿ ನಾನು ಮದುವೆ ಆಗಬಹುದು ಅಂತ ಹೇಳ್ತಾರೆ ಮುನಿಗಳು. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಕರ್ದಮ ಮುನಿಯು ಸ್ವಯಂಭೂವ ಮನುವಿನ ಮಗಳನ್ನು ಒಪ್ಪಿಕೊಳ್ಳುವುದರ ಹಿಂದೆ ಅನೇಕ ಸಾಧಕಗಳಿದ್ದವು. ಅತಿ ಮುಖ್ಯವಾದದ್ದೆಂದರೆ ದೇವಹೂತಿಯು ಎಲ್ಲಕ್ಕಿಂತ ಮೊದಲು ಅವನನ್ನು ಮದುವೆ ಆಗಲು ಮನಸ್ಸನ್ನು ದೃಢಪಡಿಸಿಕೊಂಡಿದ್ದಳು. ಅವಳು ಬೇರೆ ಯಾರನ್ನೂ ತನ್ನ ಗಂಡನಾಗಿ ಆಯ್ಕೆ ಮಾಡಿರಲಿಲ್ಲ. ಅದೊಂದು ದೊಡ್ಡ ಸಾಧಕವಾಗಿದೆ. ಏಕೆಂದರೆ ಹೆಂಗಸು ಮೊಟ್ಟ ಮೊದಲಿಗೆ ಯಾರಿಗೆ ಹೃದಯವನ್ನು ನೀಡುವಳೋ ಅವನಿಂದ ಅದನ್ನು ಹಿಂತೆಗೆದುಕೊಳ್ಳುವುದು ಅವಳಿಗೆ ತುಂಬ ಪ್ರಯಾಸಕರವಾದುದೆಂದು ಸ್ತ್ರೀ ಮನಃಶಾಸ್ತ್ರ ಹೇಳುತ್ತದೆ. ಅಂದರೆ ಅರ್ಥ ಏನು, ಇಲ್ಲಿ ಕರ್ದಮ ಮುನಿ ಸ್ವಯಂಭೂವ ಮನುವಿನ ಮಗಳನ್ನು ಒಪ್ಕೊಳ್ಳೋದ್ರ ಹಿಂದೆ ಬೇಕಾದಷ್ಟು ರೀಸನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾದ ಕಾರಣ ಏನು ಅಂತಂದರೆ, ದೇವಹೂತಿ ಎಲ್ಲಕ್ಕಿಂತ ಮೊದಲು ನನ್ನನ್ನೇ ಮದುವೆ ಆಗಬೇಕು ಅಂತ ಅವಳು ಇಷ್ಟಪಟ್ಟಿದ್ದಾಳೆ, ಅವಳು ಮನಸ್ಸು ಮಾಡಿದ್ದಾಳೆ, ಅವಳ ಮನಸ್ಸನ್ನು ದೃಢಪಡಿಸ್ಕೊಂಡಿದ್ದಾಳೆ, ನಾನು ಅವ್ರನ್ನೇ ಮದುವೆ ಆಗಬೇಕು ಅಂತಂದ್ಬಿಟ್ಟು. ಯಾರನ್ನು ಅವಳು ಇವ್ರು ನನ್ನ ಗಂಡ ಅಂತ ಆಯ್ಕೆ ಮಾಡಿರಲಿಲ್ಲ ಇದಕ್ಕೆ ಮುಂಚೆ. ಅದೇ ಒಂದು ದೊಡ್ಡ ಸಾಧಕ. ಯಾಕಂದರೆ ಹೆಂಗಸು ಯಾರಿಗೆ ಮೊದಲು ಮನಸ್ಸನ್ನು ಕೊಡ್ತಾಳೋ ಅದರಿಂದ ಅವಳು ಆಚೆ ಬರೋದು ತುಂಬ ಕಷ್ಟ ಅಂತಂದ್ಬಿಟ್ಟು ಸ್ತ್ರೀ ಮನಃಶಾಸ್ತ್ರ ಹೇಳುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವಳಿಗೆ ಆಗಲೇ ಮದುವೆಯೂ ಆಗಿರಲಿಲ್ಲ, ಅವಳು ಕನ್ಯೆಯಾಗಿದ್ದಳು. ಈ ಎಲ್ಲ ಸಾಧಕಗಳಿಂದ ಅವಳನ್ನು ಸ್ವೀಕರಿಸಬೇಕೆಂದು ಕರ್ದಮ ಮುನಿಗೆ ಮನವರಿಕೆ ಆಯಿತು. ಆದ್ದರಿಂದ ಅವನು ಹೇಳಿದನು, ಆಗಲಿ, ನಾನು ಮದುವೆಯ ಧಾರ್ಮಿಕ ನಿಯಮದಂತೆ ನಿನ್ನ ಮಗಳನ್ನು ಸ್ವೀಕರಿಸುವೆನು. ಇಲ್ಲಿ ಒಂದು ರೀಸನ್ ಏನು ಅಂತಂದರೆ, ಅವಳು ಯಾರಿಗೂ ಮನಸ್ಸು ಕೊಟ್ಟಿರಲಿಲ್ಲ, ಇವರನ್ನೇ ಮದುವೆ ಆಗಬೇಕು ಅಂತ ಮನಸ್ಸಲ್ಲಿ ದೃಢವಾಗಿ ನಿರ್ಧಾರ ಮಾಡ್ಕೊಂಡಿರೋದ್ರಿಂದ. ಇನ್ನೊಂದು ರೀಸನ್ ಏನು ಅಂತಂದರೆ, ಅವಳು ಮೊದಲೇ ಮದುವೆ ಆಗಿರಲಿಲ್ಲ, ಅಂದರೆ ಇನ್ನೂ ಕನ್ಯೆಯಾಗಿದ್ಲು. ಅದರಿಂದ ಆಯಿತು, ನಾನು ಇವಳನ್ನ ಮದುವೆ ಆಗಬೇಕು ಅಂತ ಅವ್ರ ಮನಸ್ಸಲ್ಲಿ ಅನಿಸುತ್ತೆ. ಅದಕ್ಕೆ ಹೇಳ್ತಾರೆ, ಆಯಿತು ನಾನು ಮದುವೆ ಆಗ್ತೀನಿ. ನಾನು ಧಾರ್ಮಿಕ ನಿಯಮ ಹೇಗಿದೆಯೋ, ಮದುವೆಯ ನಿಯಮಗಳಿರುತ್ತಲ್ಲ ಅದರ ಪ್ರಕಾರ ನಿನ್ನ ಮಗಳನ್ನು ನಾನು ಸ್ವೀಕರಿಸ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ವಿವಿಧ ಬಗೆಯ ವಿವಾಹಗಳಿವೆ. ಅವುಗಳಲ್ಲಿ ಮಗಳಿಗೆ ಅನುರೂಪನಾದ ವರನನ್ನು ಆಮಂತ್ರಿಸಿ ವಸ್ತ್ರಾಭರಣಾಲಂಕೃತಳಾದ ಕನ್ಯೆಯನ್ನು ತಂದೆಯ ಸಂಪಾದನೆಗೆ ಅನುಗುಣವಾಗಿ ವರದಕ್ಷಿಣೆಯೊಂದಿಗೆ ದಾನ ಮಾಡುವುದು ಪ್ರಥಮ ಶ್ರೇಣಿಯ ವಿವಾಹ.
ಗಾಂಧರ್ವ ವಿವಾಹದಂತಹ ಇತರ ಬಗೆಯ ವಿವಾಹಗಳು ಇವೆ. ಗಾಂಧರ್ವ ವಿವಾಹವು ಪ್ರೇಮ ವಿವಾಹ. ಅವುಗಳನ್ನು ವಿವಾಹವೆಂದೇ ಒಪ್ಪಿಕೊಳ್ಳಲಾಗಿದೆ. ಬಲಾತ್ಕಾರವಾಗಿ ಅಪಹರಣ ಮಾಡಿಯೂ ಕೂಡ ತದನಂತರ ಹೆಂಡತಿಯಾಗಿ ಸ್ವೀಕರಿಸಿದಲ್ಲಿ ಅದನ್ನು ಸಮ್ಮತಿಸಲಾಗಿದೆ. ಆದರೆ ಕರ್ದಮ ಮುನಿಯು ವಿವಾಹದ ಪ್ರಥಮ ಶ್ರೇಣಿಯ ರೀತಿಯನ್ನು ಸ್ವೀಕರಿಸಿದನು, ಏಕೆಂದರೆ ತಂದೆ ಬಯಸಿದ್ದನು ಮತ್ತು ಮಗಳು ಅರ್ಹಳಾಗಿದ್ದಳು. ಅವಳು ಎಂದೂ ಬೇರೆ ಯಾರಿಗೋ ತನ್ನ ಹೃದಯವನ್ನು ನೀಡಿರಲಿಲ್ಲ. ಈ ಎಲ್ಲ ಸಾಧಕಗಳು ಸ್ವಯಂಭುವ ಮನುವಿನ ಮಗಳನ್ನು ಕರ್ದಮ ಮುನಿಯು ಒಪ್ಪಿಕೊಳ್ಳುವಂತೆ ಮಾಡಿದುವು. ಇಲ್ಲಿ ಮದುವೆ ಅಂತಂದರೆ ಅದಕ್ಕೆ ಬೇರೆ ಬೇರೆ ರೀತಿ ಇದೆ. ಬೇಕಾದಷ್ಟು ರೀತಿಯ ವಿವಾಹಗಳು ನಡೆಯುತ್ತೆ. ಅಂದರೆ ಮದುವೆನಲ್ಲೇ ಬೇರೆ ಬೇರೆ ರೀತಿ ಇದೆ. ಅದರಲ್ಲಿ ಪ್ರಥಮ ಶ್ರೇಣಿ ಅಂತ ಅನ್ನಿಸ್ಕೊಳ್ಳೋದು ಯಾವುದು ಅಂತಂದರೆ, ಮಗಳಿಗೆ ಸರಿ ಹೊಂದುವಂಥ ವರನನ್ನು ಹುಡುಕಿ ಅವನನ್ನು ಸ್ವಾಗತಿಸಿ ವಸ್ತ್ರಾಭರಣ ಅಲಂಕೃತಳಾದ ಅಂತಂದರೆ ಹೆಣ್ಣಿಗೆ ಏನೇನು ಒಡವೆ ಹಾಕ್ತೀರಾ ಅಂತ ಕೇಳ್ತಾರೆ ನೋಡಿ ಮದುವೆನಲ್ಲಿ. ಆ ರೀತಿ ಹೆಣ್ಣಿಗೆ ಆ ಒಡವೆಗಳೆಲ್ಲ ಹಾಕಿ ಅಲಂಕಾರ ಮಾಡಿ ಕನ್ಯೆಯನ್ನು ತಂದೆ ತನ್ನ ಸಂಪಾದನೆಗೆ ಅನುಗುಣವಾಗಿ ವರದಕ್ಷಿಣೆಯನ್ನು ಕೊಡ್ತಾನೆ. ತನ್ನ ಸಂಪಾದನೆ ಏನಿರುತ್ತೋ ಅದಕ್ಕೆ ಹತ್ರಷ್ಟು ಕೇಳ್ತಾರೆ ಇವಾಗ, ವರದಕ್ಷಿಣೆಗೆ ಇದಾಕಿ ಅದಾಕಿ ಅಂತ ಅಂದ್ಬಿಟ್ಟು. ಆ ರೀತಿ ಅಲ್ಲ, ಆ ತಂದೆಯ ಯೋಗ್ಯತೆ ಏನಿದೆಯೋ ಅವನ ಸಂಪಾದನೆ ಏನಿದೆಯೋ ಅದಕ್ಕನುಸಾರವಾಗಿ ವರದಕ್ಷಿಣೆಯ ಜೊತೆ ದಾನ ಮಾಡೋದು ಪ್ರಥಮ ಶ್ರೇಣಿಯ ವಿವಾಹ. ಅಂದರೆ ಇಲ್ಲಿ ಹೆಣ್ಣಿಗೆ ವಸ್ತ್ರಾಭರಣಗಳನ್ನು ಹಾಕೋದು ಮತ್ತು ವರದಕ್ಷಿಣೆಯನ್ನು ಕೊಡೋದು ಶಾಸ್ತ್ರಗಳಲ್ಲಿ ಸಮ್ಮತವಾಗಿದೆ. ಆದರೆ ಅಲ್ಲಿ ತಂದೆಯ ಸಂಪಾದನೆಗೆ ಅನುಗುಣವಾಗಿ ಮಾಡಬೇಕೆ ಹೊರತು ಅದನ್ನು ಬಿಟ್ಟು ಹಿಂಸೆ ಕೊಟ್ಟು ಅವ್ರ ಹತ್ರ ಆಗದೇ ಇದ್ದರೂ ವರದಕ್ಷಿಣೆಯನ್ನು ಸಾಲ ಸೋಲ ಮಾಡಿ ಎಲ್ಲ ಮಾಡ್ತಾರಲ್ಲ, ಆ ರೀತಿ ಎಲ್ಲ ಹೇಳಿರೋದು ಆಯಿತಾ. ತಂದೆ ಏನು ಸಂಪಾದನೆ ಮಾಡ್ತಾನೋ ಅದಕ್ಕೆ ತಕ್ಕಂಗೆ ವರದಕ್ಷಿಣೆ ಮತ್ತು ವಸ್ತ್ರಾಭರಣಗಳನ್ನು ಹಾಕಿ ಕನ್ಯೆಯನ್ನು ದಾನ ಮಾಡೋದು ಪ್ರಥಮ ಶ್ರೇಣಿಯ ವಿವಾಹ. ಇನ್ನೊಂದು ಗಾಂಧರ್ವ ವಿವಾಹ, ಅದು ಇದೆ. ಅದು ಏನು ಅಂತಂದರೆ ಪ್ರೀತಿ ಮಾಡಿ ಒಬ್ಬರನ್ನು ಇಷ್ಟಪಟ್ಟು ಮದುವೆ ಆಗ್ತಾರಲ್ಲ, ಅದನ್ನು ಗಾಂಧರ್ವ ವಿವಾಹ ಅಂತ ಹೇಳ್ತಾರೆ. ಅದನ್ನು ಕೂಡ ಮದುವೆ ಅಂತಲೇ ಒಪ್ಕೊಂಡಿದ್ದಾರೆ. ಇನ್ನು ಬಲವಂತವಾಗಿ ಅಪಹರಣ ಮಾಡಿ ಕೂಡ ಆಮೇಲೆ ಅವಳನ್ನು ಹೆಂಡತಿಯಾಗಿ ಸ್ವೀಕಾರ ಮಾಡ್ತಾರಲ್ಲ, ಅದನ್ನು ಕೂಡ ಶಾಸ್ತ್ರಗಳು ಒಪ್ಪುತ್ತೆ. ಆದರೆ ಇಲ್ಲಿ ಕರ್ದಮ ಮುನಿಗಳು ಏನು ಮಾಡಿದ್ರು, ಪ್ರಥಮ ಶ್ರೇಣಿಯ ವಿವಾಹವನ್ನು ಸ್ವೀಕಾರ ಮಾಡ್ತಾರೆ. ಯಾಕಂದರೆ ಇಲ್ಲಿ ತಂದೆನೂ ಇಷ್ಟಪಟ್ಟಿದ್ದ, ಮಗಳು ಕೂಡ ಎಲ್ಲ ಅರ್ಹತೆಯನ್ನು ಪಡೆದಿದ್ಲು. ಅವಳು ಯಾವತ್ತೂ ಬೇರೆಯವರಿಗೆ ತನ್ನ ಹೃದಯವನ್ನು ಕೊಟ್ಟಿರಲಿಲ್ಲ. ಅಂದರೆ ಯಾರನ್ನೂ ಪ್ರೀತಿಸಿರಲಿಲ್ಲ ಅಥವಾ ತಂದೆ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಒಪ್ಕೊಂಡಿಲ್ಲ. ಅವಳು ಅದಕ್ಕೆ ತಯಾರಾಗಿದ್ಲು. ಈ ಎಲ್ಲ ರೀಸನ್ನಿಂದ ಸ್ವಯಂಭುವ ಮನುವಿನ ಮಗಳನ್ನು ಕರ್ದಮ ಮುನಿಗಳು ಒಪ್ಕೊಳ್ಳೋ ಹಾಗೆ ಮಾಡ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ ಮುಂದೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.